ವೀಕ್ಷಕರೇ ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತ್. ಬೆಂಗಳೂರಿನಲ್ಲಿ ಬಡ್ಡಿ ಹಣಕ್ಕಾಗಿ ವ್ಯಕ್ತಿಯ ಬರ್ಬರ ಹತ್ಯೆ. ರೇಣುಕಾಸ್ವಾಮಿ ಒಬ್ಬ ವಿಕೃತಕಾಮಿ. ದರ್ಶನ್ ವಿರುದ್ಧ ನಾನು ಹೇಳಿಕೆ ನೀಡಲ್ಲ ಎಂದ ವಿ ಮನೋಹರ್. ಮೂಢ ಅಕ್ರಮ ಆರೋಪ. ನನ್ನ ಹೆಂಡತಿಗೆ ಅರಶಿನ ಕುಂಕುಮ ರೂಪದಲ್ಲಿ ನೀಡಿದ್ದ ಭೂಮಿ ಅದು. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ನಿಮಗೆ 100ಕ್ಕೆ 99 ಬಂದಿಲ್ಲ, 543ಕ್ಕೆ 99 ಬಂದಿರುವುದು. ವಿರೋಧ ಪಕ್ಷದ ಕಿವಿ ಹಿಂಡಿದ ಪ್ರಧಾನಿ ಮೋದಿ. ದಾವಣಗೆರೆಯಲ್ಲಿ ಘೋರ ದುರಂತ. ಸಿಲಿಂಡರ್ ಸ್ಫೋಟಗೊಂಡು 5 ಜನರಿಗೆ ಗಾಯ. ನಲವತ್ನಾಲ್ಕು ಅಮರನಾಥ ಯಾತ್ರಿಗಳಿದ್ದ ಬಸ್ ಬ್ರೇಕ್ ಫೇಲ್. ದೇವರದ್ದೇ ಬಂದು ಕಾಪಾಡಿದ ಯೋಧರು. ಆಸ್ತಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಉದ್ಯಮಿ ವಿಜಯ್ ಸಂಕೇಶ್ವರ್ ರವರ ಪುತ್ರಿ. ರಾಜ್ಯ ಸರ್ಕಾರದಿಂದ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ. 4 ಕೆಎಎಸ್, 25 ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ. ದಕ್ಷಿಣ ಗಾಜಾದಲ್ಲಿ ಇಸ್ರೇಲ್ ತೀವ್ರ ದಾಳಿ. ವಲಸೆ ಹೊರಟ ಸಾವಿರಾರು ಜನ. ಉತ್ತರ ಪ್ರದೇಶದ ಸತ್ಸಂಗದಲ್ಲಿ ಭೀಕರ ದುರಂತ. 120 ಬಲಿ. ಇದಿಷ್ಟು ಈ ದಿನದ ಬ್ರೇಕಿಂಗ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.